बोलो ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಇವತ್ತಿನ ದಿವಸ ನಡೆದಿರುವಂತಹ ಈ ಒಂದು ಹರ್ ಘರ್ ತಿರಂಗ ಅಭಿಯಾನದ ಯಾತ್ರೆಯಲ್ಲಿ ಭಾಗಿಯಾಗಿರುವಂಥ ನಮ್ಮ ಬೆಳಗಾವಿ ಜಿಲ್ಲಾ ಗ್ರಾಮಾಂತರ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂತಹ ಸುಭಾಷ್ ಪಾಟೀಲ್ ಅವರನ್ನ ಮೊದಲು ಮಾಡಿಕೊಂಡು ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ಒಂದು ಪಕ್ಷದ ಎಲ್ಲ ಪದಾಧಿಕಾರಿಗಳಲ್ಲಿ ಹಾಗೂ ಎಲ್ಲ ನಮ್ಮ ಯುವ ಬಂಧುಗಳಲ್ಲಿ ಆತ್ಮೀಯ ನಮಸ್ಕಾರಗಳನ್ನ ಬಯಸ್ತೇನೆ. ಬಹುತೇಕ ಇವತ್ತು ಈಗಾಗಲೇ ಅವರು ಮಾತನಾಡಬೇಕಾದ್ರೆ ಹೇಳಿದರು, ನಮ್ಮ ದೇಶದ ಒಂದು ಸ್ವಾತಂತ್ರ್ಯವನ್ನು ಪಡಿಬೇಕಾದ್ರೆ ಸಾಕಷ್ಟು ಜನರ ಒಂದು ಬಲಿದಾನ ಹಾಗೂ ತ್ಯಾಗ ಆಗಿದೆ. ಸೊ ಈ ಒಂದು ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಈ ಆಚರಣೆ ಬರೇ ಒಂದು ಸರ್ಕಾರಿ ಒಂದು ಕಾರ್ಯಕ್ರಮ ಆಗಿ ಉಳಿಬಾರ್ದು, ಪ್ರತಿಯೊಬ್ಬರ ಮನೆಗೆ ಈ ಒಂದು ಆಚರಣೆ ಮುಟ್ಟಬೇಕನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನು ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಯುವಕರಾಗಿರ್ಬೋದು, ರೈತರಾಗಿರ್ಬೋದು, ಹಿರಿಯರಾಗಿರ್ಬೋದು ಎಲ್ಲರೂ ಕೂಡ್ಕೊಂಡು ಈ ರ್ಯಾಲಿಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಬಹುತೇಕ ಎಲ್ಲರೂ ಇವತ್ತಿನ ಕಾಲಮಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವಗಳು ಅಂದರೆ ಹೆಂಗಂದರೆ ಒಂದು ಪಿಕ್ನಿಕ್ ಡೇಗಳಾಗಿಬಿಟ್ಟಿದಾವೆ. ಯಾಕೆ ಎಲ್ಲರೂ ಬರ್ತಾರೆ, ಬೆಳಗ್ಗೆ ಒಂದು ಧ್ವಜಾರೋಹಣೆಯನ್ನು ಮಾಡಿ ಅವರವರ ಕೆಲಸಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ ಆಗಿದೆ. ಸೊ ಈ ರೀತಿ ಆಗಬಾರ್ದು. ಎಲ್ಲ ಯುವಕರು ನಮ್ಮ ದೇಶದ ಏನು ಮಹಾನ್ ವ್ಯಕ್ತಿಗಳು ಕೊಟ್ಟಂತಹ ಬಲಿದಾನ ಇದೆ ಅದನ್ನು ಸ್ಮರಣೆ ಮಾಡಬೇಕು, ಅದರ ಬಗ್ಗೆ ತಿಳ್ಕೊಬೇಕನ್ನುವಂಥ ನಿಟ್ಟಿನಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಈ ಒಂದು ಅಭಿಯಾನದ ವಿಚಾರಧಾರೆಯನ್ನು ಇಟ್ಕೊಂಡು ಈ ಅಭಿಯಾನವನ್ನು ರೂಪಿಸಿದ್ದಾರೆ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ್ಕೊಂಡು ಇವತ್ತು ಭಾಳ ಒಳ್ಳೆಯ ರೀತಿಯಿಂದ ಈ ಒಂದು ರ್ಯಾಲಿಯನ್ನು ಆಯೋಜನೆ ಮಾಡಿದಿರಿ. ಸಾಕಷ್ಟು, ಯಾಕಂದರೆ ನಾವು ನೋಡಿದಾಗ ಇಲ್ಲಿಯ ಜನರ ಸಂಖ್ಯೆಯನ್ನು ನೋಡಿದಾಗ ಹೆಚ್ಚಿನ ರೀತಿಯಲ್ಲಿ ನಮ್ಮ ಯುವ ಬಂಧುಗಳು ತಾವು ಬಂದಿದ್ದೀರಿ. ನಮಗೆ ಭಾಳ ಖುಷಿ ಆಯ್ತು. ಯಾಕಂತಂದ್ರೆ ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ಯುವಕರು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಒಂದು ಯಾತ್ರೆಯನ್ನು ಯಶಸ್ವಿ ಮಾಡಿದರೆ ತಮ್ಮೆಲ್ಲರಿಗೂ ನಾನು ಬಾಲಚಂದ್ರಪ್ಪ ಅವರ ಪರವಾಗಿ ಆಗಿರ್ಬೋದು, ನಮ್ಮ ಎಲ್ಲ ಮುಖಂಡರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ತಮ್ಮೆಲ್ಲರಿಗೂ ನಾನು ಭಾಳ, ಯಾಕಂದರೆ ನಾವು ಎಲ್ಲ ಯುವಕರು ಒಗ್ಗಟ್ಟಾಗಿ ಗಟ್ಟಿಯಾಗಿ ದೇಶ ಕಟ್ಟುವಂಥ ಒಂದು ಕೆಲಸ ಮಾಡಬೇಕಾಗಿದೆ. ಸೊ ಇವತ್ತಿನ ನಿರ್ಮಾಣದಲ್ಲಿ ಈಗಾಗಲೇ ಯಾಕಂತಂದ್ರೆ ಎಲ್ಲ ನಮ್ಮ ಮುಖಂಡರು ಯುವಕರು ತಮ್ಮೆಲ್ಲರಿಗೂ ಕೂಡ ಒಂದು ಧ್ವಜ ಕಟ್ಟಿದೆ ನಾವು. ಸೊ ಈ ಧ್ವಜವನ್ನು ತಾವೆಲ್ಲರೂ ತಮ್ಮ ಮನೆಗೆ ತೊಗೊಂಡೋಗಿ ತಮ್ಮ ಮನೆ ಮೇಲೆ ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ನಾವು ಆ ಧ್ವಜ ಕಟ್ಟಿದ್ದೇ ಆದರೆ ನಾವು ಈ ರ್ಯಾಲಿ ಮಾಡಿದ್ದು ಕೂಡ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಹೇಳಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ತಮ್ಮ ಯುವ ಬಂಧುಗಳಿಗೆ ತಾವೆಲ್ಲರೂ ಕೂಡ ಬರುವಂಥ ಏನು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅದ ಅದರ ಒಂದು ಏನು ಮಹಾನ್ ವ್ಯಕ್ತಿಗಳ ಬಲಿದಾನ ಕೊಟ್ಟಿದ್ದಾರೆ ಅದರ ಬಗ್ಗೆ ಅಧ್ಯಯನ ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಭಗವಂತ ಒಳ್ಳೇದು